ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಇದೊಂಥರ ವಾವ್ ಅನ್ನುವಂಥ ಸ್ಟೋರಿ. ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ಸೂಪರ್. ಹಾಗೆ ಮೋದಿ ಸಾಹೇಬರು ಮಾತ್ರ ಗ್ರೇಟೋ. ಅವ್ರ ಜೊತೆಗೆ ಮತ್ತೊಬ್ಬರು ಎಂಟ್ರಿ ಆಗಿದ್ದಾರೆ, ಹರ್ದೀಪ್ ಸಿಂಗ್ ಪೂರಿ. ಅವರು ನಮ್ಮ ಪೆಟ್ರೋಲಿಯಂ ಖಾತೆ ಸಚಿವರು ಕೇಂದ್ರ ಸರ್ಕಾರದ್ದು. ಅವರಂತೂ ಸೂಪರ್. ಈ 3 ಜನ ಸೇರಿಬಿಟ್ಟು ಎಂತೆಂಥ ಹೇಳಿಕೆಗಳು. ಪರಿಸ್ಥಿತಿ ಹೆಂಗಿದೆ, ಕುಕ್ಕರ್ ಥರ ಆಗ್ಬಿಟ್ಟಿದೆ ಈ ಭಕ್ತರ ಪರಿಸ್ಥಿತಿ. ಭಕ್ತರು ಅಂದರೆ ಈ BJP ಅನುಯಾಯಿಗಳು ಅಂತ ಯಾರಿದಾರಲ್ಲ, ಅವರ ಪರಿಸ್ಥಿತಿ ಕುಕ್ಕರ್ ಥರ. ಕೆಳಗೆ ಬೆಂಕಿ ಬಿದ್ದು ಉರಿತಾ ಇದ್ರ ಮೇಲೆ ವಿಜಲ್ ಹೊಡ್ಕೊಂಡು ಓಡಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಗೆ ನಮ್ಮನ್ನು ನಾವು ತಂದುಕೊಂಡಿದ್ದು ಹೇಗೆ? ಫೋಕಸ್ ಟುಡೇನಲ್ಲಿ ಎಕ್ಸ್ಪ್ಲೇನ್ ಆಗಿ ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನು ನೋಡ್ಬಿಡೋಣ. ಯಾಕಂದರೆ ಅವರು ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದವರು. ನಮ್ಮ ರಾಜ್ಯದಿಂದ ಅವರು ರಾಜ್ಯಸಭೆಗೆ ಆಯ್ಕೆಯಾದಂಥವರು, ನಮ್ಮ ರಾಜ್ಯದಿಂದಲೇ ನಾಮಿನೇಟ್ ಆದಂಥವರು, ಕರ್ನಾಟಕದ ಹೆಮ್ಮೆಯ ಸಂಸದರು ನಿರ್ಮಲಾ ಸೀತಾರಾಮನ್. ಅವ್ರು ಹೇಳ್ತಾರೆ, ಡಾಲರ್ ಎದುರು ರೂಪಾಯಿ ಕುಸ್ದಿಲ್ವಂತೆ, ಆರೋಗ್ಯದಾಯಕ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾರೆ. ಅಬ್ಬಾ, ವಾಸ್ತವಿಕತೆ ಏನಿದೆ, ನಿಜ ಏನಿದೆ ಇವ್ರಿಗೆ ಗೊತ್ತಾಗ್ತಾ ಇಲ್ವಾ ನಿರ್ಮಲಾ ಸೀತಾರಾಮನ್ಗೆ? ಡಾಲರ್ ಎದುರು ರೂಪಾಯಿ ಯಾವ ರೀತಿ ಇದೆ, ಯಾವ ಸ್ಥಿತಿಯಲ್ಲಿದೆ ಅಂತ ಗೊತ್ತಿಲ್ಲದೆ ಇರುವಂತಹ ಕೇಂದ್ರ ಆರ್ಥಿಕ ಮಂತ್ರಿನ ಇವರು? ಅಥವಾ ಗೊತ್ತಿದ್ದು ಸುಳ್ಳು ಹೇಳ್ತಾರ? ಅಥವಾ ನಾವು ಏನು ಹೇಳಿದ್ರು ನಡೆಯುತ್ತೆ, ಜನ ಕೇಳಿಬಿಡ್ತಾರೆ ಅಂತ ಹೇಳಿ ಇವ್ರಿಗೇನಾದರೂ ಒಂದು ಥರ ದಾರ್ಷ್ಟ್ಯ ಥರನ? ಯಾವ ರೀತಿ, ಯಾವ ಮಾತಿನಲ್ಲಿ ಹೇಳ್ತಾರೆ ಇವರು? ಡಾಲರ್ ಎದುರು ರೂಪಾಯಿ ಸ್ಥಿರವಾಗಿದೆ, ಯಾವುದೇ ಹಿನ್ನಡೆಯಾಗಿಲ್ಲ, ಕುಸ್ದಿಲ್ಲ ರೂಪಾಯಿ ಮೌಲ್ಯ ಅಂತ ಹೇಳ್ತಾರೆ. ಇರೋದೊಂದು, ಹೇಳೋದೊಂದು. ಅದಕ್ಕೆ ಹೇಳಿದ್ದು ನಿರ್ಮಲಕ್ಕ ಸೂಪರು ಅಂತ. ಇನ್ನು ಇದಕ್ಕೆ ಹೊಸ ಸೇರ್ಪಡೆ ನಮ್ಮ ಕೇಂದ್ರದ ಪೆಟ್ರೋಲಿಯಂ ಖಾತೆ ಸಚಿವರು, ಯಾರು? ಹರ್ದೀಪ್ ಸಿಂಗ್ ಪುರಿ. ಅವ್ರು ಹೇಳ್ತಾರೆ, ಗ್ಯಾಸ್ನ ಅಭಾವ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ದೇಶದಲ್ಲಿ ಗ್ಯಾಸ್ಗಳು ಸಿಗದೆ ಹೋಟೆಲ್ ಮಾಲೀಕರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭ ಬಂದಿದೆ. ವರದಿಗಳಾಗಿದ್ದಾವೆ, ಹೋಟೆಲ್ ಮಾಲೀಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ. ಗ್ಯಾಸ್ಗಳು ಸಿಗದೆ ಎಷ್ಟೋ ಹೋಟೆಲ್ಗಳು, 40% ಹೋಟೆಲ್ಗಳು ಬಾಗಿಲಾಕಿದ್ದಾವೆ. ಕೆಲವು ಹೋಟೆಲ್ಗಳಲ್ಲಿ ಮೆನುಗಳಲ್ಲಿ ಬದಲಾವಣೆಯಾಗಿದೆ. ಗೃಹ ಬಳಕೆ ಸಿಲಿಂಡರ್ಗಳು 25 ದಿನ ಬೇಕು ನೀವು ಬುಕ್ಕಿಂಗ್ ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಮಂತ್ರಿಗಳು ಹೇಳ್ತಾರೆ, ಸದನದಲ್ಲಿ ನಿಂತ್ಕೊಂಡು, ಲೋಕಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಇಲ್ಲ, ಯಾವುದೇ ರೀತಿ ಅಭಾವ ಇಲ್ಲ ಅಂತಾರೆ. ಹಾಗಾದರೆ ಈ ವಾಸ್ತವಿಕತೆ ಮತ್ತು ನಿಜ ಇವೆರಡಕ್ಕೂ ಕೇಂದ್ರ ಸರ್ಕಾರಕ್ಕೂ ಸಂಬಂಧವೇ ಇಲ್ಲವಾ? ಹಾಗಾದರೆ ಇಲ್ಲದೇ ಇರೋದನ್ನು ಇದೆ ಅಂತಾರೆ, ಇರೋದನ್ನು ಇಲ್ಲ ಅಂತಾರೆ. ಇದು ನಂಬ್ತಾ ಇರುವಂಥ ಜನ ಇದ್ದಾರಲ್ಲ, ಅಷ್ಟು ಮೂರ್ಖರ ನಮ್ಮ ಜನ ಹಾಗಾದರೆ? ಅಥವಾ ಅದನ್ನ ಸಮರ್ಥನೆ ಮಾಡ್ಕೋತಾರಲ್ಲ? ಇನ್ನು ನಮ್ಮ ಮೋದಿ ಸಾಹೇಬರು, ಅವರಂತೂ ಗ್ರೇಟ್. ಹಲವಾರು ವಿಚಾರಗಳನ್ನು ಅವರು ಹೇಳಿರೋದನ್ನು, ಮಾಡಿರೋದನ್ನು ನಾವು ಗಮನಿಸಿದ್ದೀವಿ. ಕೋವಿಡ್ ಸಂಕಷ್ಟದಲ್ಲಿಯೂ ಕೂಡ ವ್ಯಾಕ್ಸಿನ್ ವಿಚಾರವಾಗಿ ಲೈವ್ ಬಂದು ವಿಡಿಯೋ ಮಾಡಿ ಎಲ್ಲ ಹೇಳಿರುವಂಥ ಮೋದಿಯವರು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿರೋ ಅಫಿಡವಿಟ್ನಲ್ಲಿ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ವ್ಯಾಕ್ಸಿನ್ ತೊಗೊಳಕ್ಕೆ ಹೇಳಿಲ್ಲ ಅಂತ. ಯಾಕಂದರೆ ಆ ವ್ಯಾಕ್ಸಿನ್ನಿಂದ ವ್ಯತಿರಿಕ್ತವಾದಂಥ ಪರಿಣಾಮಗಳು ತುಂಬ ಆಯಿತು, ಸೈಡ್ ಎಫೆಕ್ಟ್ ತುಂಬ ಆಯಿತು. ಎಷ್ಟೋ ಜನರ ಹಾರ್ಟ್ ಅಟ್ಯಾಕ್ ಆಯಿತು, ಅದರಿಂದ ಅಂತೆ ಅಲ್ಲ, ಅದರಿಂದ ಸೈಡ್ ಎಫೆಕ್ಟ್ ತುಂಬ ಆಯಿತು. ಎಷ್ಟೋ ಜನರ ಆರೋಗ್ಯದಲ್ಲಿ ಏರ್ಪೇರಾದವು, BP, ಶುಗರ್ ಪ್ರಮಾಣ ಹೆಚ್ಚಾಯಿತು, ಕ್ಯಾನ್ಸರ್ಗಳು ಹೆಚ್ಚಿಗೆ ಆಯಿತು. ಈ ರೀತಿಯ ಒಂದು ಪ್ರಕರಣ ದಾಖಲಾದಾಗ ಸುಪ್ರೀಂ ಕೋರ್ಟಿಗೆ ಮಾನ್ಯ ಮೋದಿ ಸಾಹೇಬರ ಸರ್ಕಾರ ಅಫಿಡವಿಟ್ ಸಲ್ಲಿಸುತ್ತೆ, ನಾವು ಕಡ್ಡಾಯ ಮಾಡಿರಲಿಲ್ಲ, ನಾವು ತಗೊಳ್ಳಿ ಅಂತ ಹೇಳಿರಲಿಲ್ಲ, ಜನನೇ ತಗೊಂಡ್ರು ಅಂತ ಹೇಳಿ. ಹಾಗಾದರೆ ಅವರಿಗೆ ಮತ ನೀಡಿ ಅವ್ರನ್ನ ಗೆಲ್ಲಿಸಿರುವಂಥ ಜನರಿಗೆ, ಮತದಾರರಿಗೆ ಇವ್ರು ಕೊಡ್ತಾ ಇರೋ ಗಿಫ್ಟ ಇದು? ಯಾಕೆ ಕೇಂದ್ರ ಸರ್ಕಾರ ಇರೋದನ್ನು ಒಪ್ಕೊಳ್ತಾ ಇಲ್ಲ? ಹೌದು, ರಾಜ್ಯದಲ್ಲಿ ಸಂಕಷ್ಟದ ಸ್ಥಿತಿ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಅಭಾವ ಆಗುತ್ತೆ, ಮುಂದೆ ಉಂಟಾಗ್ಬೋದು ಅಂತ ಯಾಕೆ ಹೇಳ್ತಾ ಇಲ್ಲ? ಹೌದು, ರೂಪಾಯಿ ಮೌಲ್ಯ ಕುಸಿದಿದೆ ಡಾಲರ್ ಎದುರು, ಅದನ್ನು ಚೇತರಿಕೆ ಆಗುವಂಥ ಕ್ರಮಗಳನ್ನು ನಾವು ಕೈಗೊಳ್ತೀವಿ ಅಂತ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಈ ರೀತಿ ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ? ಈ ಎಲ್ಲದಕ್ಕೂ ಯಾರು ಉತ್ತರ ಕೊಡ್ತಾರೆ? ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.